Hello everyone, welcome to my YouTube channel All About Education Info. So guys, in this video we are going to discuss about the simple trick to solve the quadratic equation by using the factorization method. Because so many of students may confuse about taking the two numbers in which the product of those two numbers must give one number and their sum must give the middle number, that is the value of b. So this video may help lot of students to solve their confusion about taking the two numbers. So let us directly move into our today's video. Before going to the video, if you are not yet subscribed to my channel, please subscribe to my channel and like, share my channel videos. So for example, I will use both Kannada as well as English language because Kannada medium students also there. That means the today's topic in Kannada medium is ವರ್ಗ ಸಮೀಕರಣಗಳ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣನ ಅಪವರ್ತನ ವಿಧಾನದ ಮುಖಾಂತರ ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋ ಆಗಿರುತ್ತೆ. ಸೊ ಎಕ್ಸಾಂಪಲ್ ಮುಖಾಂತರನೇ ನಾವು ಹೋಗೋಣ. ಫಸ್ಟ್ ಎಕ್ಸಾಂಪಲ್ ನಾನು ಇವಾಗ 3x² - 5x + 2 = 0 ಅಂತ ತಗೊಂತೀನಿ. ಈ ತರ ಕೊಟ್ಟಿರ್ತಾರೆ. ಇದನ್ನ ನೀವು ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ನೀವು ಸಾಲ್ವ್ ಮಾಡಿ ಅಂತ ಕೊಟ್ಟಿರ್ತಾರೆ. ಅವಾಗ ಏನ್ ಮಾಡ್ತೀರಾ ನೀವು, ಇಲ್ಲಿ a ಮತ್ತೆ c ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ತೀರಿ. ಇದು ಮತ್ತೆ ಮತ್ತೆ ಹೇಳಲ್ಲ, ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇಂಪಾರ್ಟೆಂಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವ್ಯಾವಿದೆ ಅಂತ ಫ್ಯಾಕ್ಟರೈಸೇಷನ್ಸ್ ಮೆಥಡ್ ಇಂದ, ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್ ಇಂದ. ಸೊ ಇನ್ನು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀನಿ, ಆದಷ್ಟು ಬೇಗ ನೋಡ್ಕೊಂಡು ಬನ್ನಿ. ಸೊ ಎ ಮತ್ತೆ ಸಿ ನ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೀರಾ, ಏನ್ ಬರುತ್ತೆ 6 ವ್ಯಾಲ್ಯೂ ಪ್ರಾಡಕ್ಟ್ ಏನ್ ಬರುತ್ತೆ 6 ಬರುತ್ತೆ. ಈಗ ನೀವು ಎರಡು ವ್ಯಾಲ್ಯೂನ ತಗೋಬೇಕು, ಇಲ್ಲಿ ಎರಡು ವ್ಯಾಲ್ಯೂನ ತಗೋಬೇಕು, ಅಂದ್ರೆ ಫ್ಯಾಕ್ಟರ್ಸ್ ಆಫ್ 6 ತಗೋಬೇಕಾಗುತ್ತೆ. ಅವೆರಡು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿದ್ರೆ +6 ಬರಬೇಕು. ಮತ್ತೆ ಅವೆರಡನ್ನ ಸಮ್ ಮಾಡಿದ್ರೆ, ಅಂದ್ರೆ ಇಫ್ ಯು ಆರ್ ಆಡ್ ದೋಸ್ ಟು ನಂಬರ್ಸ್ ಇಟ್ ಮಸ್ಟ್ ಗಿವ್ ದ ಮಿಡಲ್ ನಂಬರ್, ದಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಕೊಡ್ಬೇಕಲ್ವಾ. ಇದಲ್ವಾ ನಿಮ್ದು ಮೇನ್ ರೂಲ್ ಅಪ್ಲೈ ಮಾಡ್ಕೊಳೋದು ನೀವು. ಸೊ ಇಲ್ಲಿ ನಾನು ಹೇಳ್ಕೊಡ್ತಿರೋಂಥ ಸಿಂಪಲ್ ಟ್ರಿಕ್ ಅಲ್ಲಿ ನೀವು ಆ ರೂಲ್ ನ ಅಪ್ಲೈ ಮಾಡದೇ ಇದ್ರೂ ಸಾಲ್ವ್ ಮಾಡ್ಬೋದು. ಹೇಗೆ ಅಂದ್ರೆ, ಈಗ ಇವೆರಡು ಪ್ರಾಡಕ್ಟ್ ಏನ್ ಸಿಕ್ಕಿದೆ +6 ಬಂದಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಎರಡ್ ನಂಬರ್ನ ನೀವು ಆಡ್ ಮಾಡೋದ್ರ ಮೇಲೆ ಹೋಗ್ಬೇಕು, ಇಲ್ಲಾಂದ್ರೆ ಎರಡ್ ನಂಬರ್ ಡಿಫ್ರೆನ್ಸ್ ಮೇಲೆ ಹೋಗಿರ್ಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 3 and -2, ಈಗ 3 2s 6 ಬರುತ್ತಲ್ವಾ, ಇದು ಗೊತ್ತಾಗುತ್ತೆ. 3 2s 6 ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಮಿಡಲ್ ನಂಬರ್ ಏನ್ ಬರ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. -5 ಬೇಕಾಗುತ್ತೆ. ಈ -5 ನ ನೀನ್ ಬೇಕು ಅಂದ್ರೆ, ಇಲ್ಲಿ +6 ಇತ್ತು ಅಂದ್ರೆ, +6 ಆರ್ +1 ಎನಿ ನಂಬರ್ ಇತ್ತು ಅಂದ್ರೆ, ಇಲ್ಲಿ ಐದರ್ ಎರಡು ನಂಬರ್ಗೂ ಪ್ಲಸ್ ಇರುತ್ತೆ, ಇಲ್ಲಾಂದ್ರೆ ಎರಡು ನಂಬರ್ಗೂ ಮೈನಸ್ ಇರುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ, ಇದು ವ್ಯಾಲ್ಯೂ ಆಫ್ ಬಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ವ್ಯಾಲ್ಯೂ ಆಫ್ ಬಿ -5 ಬಂತು ಅಂದ್ರೆ ಎರಡು ವ್ಯಾಲ್ಯೂಗೂ ನೀವೇನ್ ಹಾಕ್ಬೇಕು, ಮೈನಸ್ ಹಾಕ್ಬೇಕು. ಈಸಿಯಾಗಿ ನೋಡಿ, ಇವಾಗ 3x², ಈಗ -5xಗೆ -3x -2x ಅಂತ ಈಸಿಯಾಗಿ ತಗೊಂಡ್ಬಿಡ್ತೀನಿ. ಈ ರೀತಿ ಅಂದ್ರೆ +6 ಇತ್ತು ಅಂದ್ರೆ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಇಲ್ಲಿ ರೂಲ್, ಫಸ್ಟ್ ರೂಲ್, +6 ಇತ್ತು ಅಂದ್ರೆ ಎರಡು ವ್ಯಾಲ್ಯೂಗೂ ಪ್ಲಸ್ ಬರುತ್ತೆ, ಇಲ್ಲ ಎರಡು ವ್ಯಾಲ್ಯೂಗೂ ನಿಮ್ಗೆ ಮೈನಸ್ ಬರುತ್ತೆ. ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಬಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ 3x² + 5x + 2 ಇತ್ತು ಅಂದ್ರೆ, ಅಗೇನ್ 3 2s 6 ಬರುತ್ತೆ, ತಗೋತೀರಾ. ಈಗ ಎರಡು ನಂಬರ್ ಅನ್ನ ಚೂಸ್ ಮಾಡ್ಕೊಬೇಕು ಅನ್ಕೊಂತೀರಾ. ನೀವು ಅಲ್ಲಿ ಚೂಸ್ ಮಾಡೋದೇ ಬೇಡ, ಈ ರೀತಿ ಬರೆಯೋದೇ ಬೇಡ. ಡೈರೆಕ್ಟ್ 6 ಬಂದಿದೆ, +6 ಬಂದಿದೆ, ಮಿಡಲ್ ನಂಬರ್ +5 ಇದೆ. ಸೊ ಎರಡು ವ್ಯಾಲ್ಯೂಗೂ ನಿಮ್ಗೆ ಏನ್ ಹಾಕ್ಬೇಕು, ಪ್ಲಸ್ ಹಾಕ್ಬೇಕು. ಅರ್ಥ ಆಯ್ತಾ? ಯಾಕೆ, ಇಲ್ಲಿ +5 ಇದೆ, ಅದಕ್ಕೋಸ್ಕರ ಏನಾಗ್ತೀರ ಅವಾಗ 3x², ಇಲ್ಲಿ +2 3x + 2x ಮಾಡಿದ್ರೆ ಮಾತ್ರ ನಿಮಗೆ ಏನ್ ಬರುತ್ತೆ, 5x ಬರುತ್ತೆ. ಇವೆರಡನ್ನು ಆಡ್ ಮಾಡಿದ್ರೆ ಮಾತ್ರ ನಿಮಗೆ 5x ಬರುತ್ತೆ. ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ವ್ಯಾಲ್ಯೂಗೆ ಮೂವ್ ಆಗೋಣ, ನೆಕ್ಸ್ಟ್ ಕ್ವಶನ್ಗೆ. ಸೊ ಫಾರ್ ಎಕ್ಸಾಂಪಲ್ now I want to take another value, that is another question. ಈಗ ಸೆಕೆಂಡ್ ಕ್ವಶನ್ ಯಾವ್ದಾದ್ರು ಒಂದು ಸೆಕೆಂಡ್ ರೂಲ್ಗೆ ಅಪ್ಲೈ ಆಗುವಂತ ಕ್ವಶನ್ ತಗೊಂತೀನಿ. -2 ಸರಿನಾ. ಈಗ ಇವೆರಡು ಪ್ರಾಡಕ್ಟ್ ಮಾಡಿದ್ರೆ ಏನ್ ಬರುತ್ತೆ ನಿಮ್ಗೆ, ಪ್ಲಸ್ ಇಂಟು ಮೈನಸ್ ಬರುತ್ತೆ, 6 2s 12 ಬರುತ್ತೆ. ಈಗ ನೀವು ಎರಡು ನಂಬರ್ ತಗೋಬೇಕು ಅಂತ ನೀವು ಅಲ್ಲಿ ಸೈಡಲ್ಲಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಬರುತ್ತೆ. 6 2s
ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಮಾಡ್ತೀರಾ, 6 2 -12 ಬಂದಿದೆ. ಸೊ ಈ ರೀತಿ ಬಂದಾಗ ಇಲ್ಲಿ ಪ್ರಾಡಕ್ಟ್ ಅಲ್ಲಿ ಏನಾದರೂ ಮೈನಸ್ ಸೈನ್ ಬಂತು ಅಂದ್ರೆ ನೀವು ಡಿಫ್ರೆನ್ಸ್ ಬಗ್ಗೆನೇ ಯೋಚನೆ ಮಾಡಬೇಕು. ಸಮ್ ಬಗ್ಗೆ ಯೋಚನೆ ಮಾಡೋದೇ ಬೇಡ, ಡಿಫ್ರೆನ್ಸ್ ಬಗ್ಗೆನೇ ಯೋಚನೆ ಮಾಡಿ. ಅಂದ್ರೆ 2 ನಂಬರ್ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ನಂಬರ್ ಬರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಅರ್ಥ ಆಯ್ತಾ? ಆ 2 ನಂಬರ್ ತಗೊಂಡ್ರೆ ನಿಮಗೆ ಮೈನಸ್ ಬರುತ್ತೆ, -1 ಬರುತ್ತೆ. ಈಗ 6 - 5 ತಗೊಂಡ್ರು ಬರುತ್ತೆ. ಸಾರಿ, 5 - 6 ಇದು ಉಲ್ಟಾ ಆಗ್ಬೇಕು. ಇದು 5 - 6 ತಗೊಂಡ್ರೆ -1 ಬರುತ್ತೆ. ಬಟ್ ನನಗೆ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ 12 ಬರಲ್ಲ. ನೀವು ಅದನ್ನು ತಗೋಬೇಕು, 12 ಫ್ಯಾಕ್ಟರ್ಸ್ ನ ತಗೋಬೇಕು, ಕನ್ಸಿಡರ್ ಮಾಡ್ಕೋಬೇಕು. 6 2 12. ಈಗ 2 ನಂಬರ್ 4 3 ಬರುತ್ತಾ? 4 3 12 ಆಗುತ್ತೆ. ಸೊ ಇಲ್ಲಿ ಮೈನಸ್ ಸೈನ್ ಬಂದಿರೋದ್ರಿಂದ ನೀವು ಇವೆರಡು ನಂಬರ್ ಡಿಫ್ರೆನ್ಸ್ಗೆ ಹೋಗ್ಬೇಕು. ನೀವು ಡಿಫ್ರೆನ್ಸ್ಗೆ ಹೋಗ್ಬೇಕು. ಏನಾಗುತ್ತೆ ಅವಾಗ? 6x ಸ್ಕ್ವೇರ್ -1 ಬರಬೇಕು ಅಂದ್ರೆ ನೀವು ಇಲ್ಲಿ 4 3 12 ಅಂತ ಬರ್ದಿರ್ತೀರಾ. ನೀವು ಇಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಡಿಫ್ರೆನ್ಸ್ಗೆ ಹೋಗ್ಬೇಕು. ಅಂಡ್ ಬಿ ವ್ಯಾಲ್ಯೂ ಏನಾದರೂ ಮೈನಸ್ ಇತ್ತು ಅಂದ್ರೆ ಬಿಗ್ಗರ್ ನಂಬರ್ಗೆ ಮೈನಸ್ ಇರುತ್ತೆ. -4x + 3x - 2 = 0 ಡೈರೆಕ್ಟ್ ಆಗಿ. ಇದು ಅರ್ಥ ಆಯ್ತಾ? ಅಂದ್ರೆ -4x + 3x ಡೈರೆಕ್ಟ್ ಆಗಿ -x ಸಿಗುತ್ತೆ. ಇದನ್ನ ನೀವು ರೂಢಿ ಮಾಡ್ಕೊಂಡ್ರೆ ಈ ಟ್ರಿಕ್ ನ, ಇದನ್ನ ಬರೆಯೋ ಅವಶ್ಯಕತೆ ಇರಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಪ್ರಾಬ್ಲಮ್ ತಗೊಳ್ಳೋಣ. ಥರ್ಡ್ ಒನ್ ಯಾವುದು? 2x ಸ್ಕ್ವೇರ್ -x - 3 = 0. ಈಗ -6 ಬರುತ್ತಾ? ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಇಫ್ ಯು ಪ್ರಾಡಕ್ಟ್ ದೀಸ್ ಟು ನಂಬರ್ಸ್ ವಿ ವಿಲ್ ಗೆಟ್ ದ -6 ವ್ಯಾಲ್ಯೂ ವಿಲ್ ಬಿಕಮ್ಸ್ -6. ನೆಕ್ಸ್ಟ್ ಈಗ ಮೈನಸ್ ಸೈನ್ ಬಂದಿರೋದ್ರಿಂದ ನೀವೇನು ಥಿಂಕ್ ಮಾಡಬೇಕು? ನೀವು ಡಿಫ್ರೆನ್ಸ್ ಬಗ್ಗೆನೇ ಥಿಂಕ್ ಮಾಡಬೇಕು. 2 ನಂಬರ್ ಡಿಫ್ರೆನ್ಸ್ ಬಗ್ಗೆನೇ ಥಿಂಕ್ ಮಾಡಬೇಕು. ಅಂಡ್ ಅವೆರಡು ನಂಬರ್ ಏನಾಗಿರ್ಬೇಕು? ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ ಅನ್ಕೊಂಡು ಇರಬೇಕು. ನೀವೇ ಡೈರೆಕ್ಟ್ ಆಗಿ 3 2 ತಗೋತೀರಾ. ಮಿಡಲ್ ನಂಬರ್ ಏನಿದೆ? ಮೈನಸ್ ಸೈನ್ ಇದೆ. ಬಿ ವ್ಯಾಲ್ಯೂ ಮೈನಸ್ ಸೈನ್ ಇತ್ತು ಅಂದ್ರೆ ಬಿಗ್ಗರ್ ನಂಬರ್ಗೆ ನೀವು ಏನಾಗಬೇಕು? ಮೈನಸ್ ಸೈನ್ ನ ಹಾಕ್ಬೇಕು. ಇಷ್ಟೇ. ಇವೆರಡು ರೂಲ್ ಫಾಲೋ ಮಾಡಿದ್ರೆ ನಿಮಗೆ ಆರಾಮಾಗಿ ನಿಮಗೆ ಏನು ಕನ್ಫ್ಯೂಸ್ ಆಗಲ್ಲ. ಇಲ್ಲಾಂದ್ರೆ ಈಗ ಇಲ್ಲಿ ಪ್ಲಸ್ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಸೆಕೆಂಡ್ ಕೇಸಲ್ಲಿ 2x ಸ್ಕ್ವೇರ್ + x - 3 = 0 ಇತ್ತು. ಈಗ ಇದು ಮಲ್ಟಿಪ್ಲೈ ಮಾಡಿದ್ರೆ -6 ಬರುತ್ತೆ. ಏನು ಹೇಳಿದೆ? ಡಿಫ್ರೆನ್ಸ್ ಬಗ್ಗೆನೇ ಯೋಚನೆ ಮಾಡಬೇಕು ಅಂತ ಹೇಳಿದೆ. ಮೈನಸ್ ಸೈನ್ ಏನಾದರೂ ಬಂತು ಅಂದ್ರೆ 3 2 6. ಈಗ ಮಿಡಲ್ ನಂಬರ್ ನೋಡ್ಬೇಕು. ಅದಾದ್ಮೇಲೆ ವ್ಯಾಲ್ಯೂ ಆಫ್ ಬಿ ನೋಡ್ಕೊಬೇಕು. 1 ಇದೆಯಾ? +1 ಇದೆಯಾ? +1 ಇತ್ತು ಅಂದ್ರೆ ಯಾವತ್ತೇ ಆಗಲಿ ನೀವು ಲೆಸ್ಸರ್ ಆ ನಂಬರ್ಗೆ ನೀವು ಮೈನಸ್ ಸೈನ್ ನ ಪ್ಲೇಸ್ ಮಾಡಬೇಕಾಗುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ದಟ್ ಈಸ್ ಫೋರ್ತ್ ಒನ್. ಸೇಮ್ ನೆಕ್ಸ್ಟ್ ನಿಮಗೆ ಈ ಒಂದು 2-3 ಪ್ರಾಬ್ಲಮ್ಸ್ ಈ ತರ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಅಷ್ಟೇ. ಈಗ 100x ಸ್ಕ್ವೇರ್ -20x + 1 = 0 ಇದೆ. ಇವಾಗ +100 ಬರುತ್ತೆ. ನನಗೆ ಮಿಡಲ್ ನಂಬರ್ ಮೈನಸ್ ಬೇಕು, ಬಟ್ ಇಲ್ಲಿ +100 ಬಂದಿದೆ. ಪ್ಲಸ್ ಬಂದಾಗ ಏನಂತ ಹೇಳಿದ್ದೆ? 2 ನಂಬರ್ಗೂ ಪ್ಲಸ್ ಇರುತ್ತೆ, ಇಲ್ಲ 2 ಫ್ಯಾಕ್ಟರ್ಸ್ಗೂ ಮೈನಸ್ ಇರುತ್ತೆ. ಯಾವ್ದು ತಗೊಂತೀರಾ? 25 ಆರ್ 25 4 ಯಾವ್ದು ತಗೊಂತೀರಾ ಫ್ಯಾಕ್ಟರ್ಸ್? 100 ಫ್ಯಾಕ್ಟರ್ಸ್ ಯಾವ್ದಾಗುತ್ತೆ? ಈಗ -20 ನನಗೆ ಆನ್ಸರ್ ಬೇಕು. -20 ಆನ್ಸರ್ ಬೇಕು. ಆಸ್ ವೆಲ್ ಆಸ್ ಅದನ್ನ ಆಡ್ ಮಾಡಿದ್ರೆ ನನಗೆ -20 ಬೇಕು. ನೀವು ಇವಾಗ 2 ನಂಬರ್ ನಿಮ್ಗೆ ಇರೋದು ಒಂದೇ ಚಾನ್ಸ್. 10 10s 100. ಸರಿನಾ? ಈಗ ನಾನು ಪ್ಲಸ್ ಸೈನ್ ಇರೋದ್ರಿಂದ ಇವೆರಡಕ್ಕೂ ಪ್ಲಸ್ ಇರುತ್ತೆ, ಇಲ್ಲಾಂದ್ರೆ ಈ 2 ನಂಬರ್ಗೂ ಮೈನಸ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ವ್ಯಾಲ್ಯೂ ಆಫ್ ಬಿ ವ್ಯಾಲ್ಯೂ ಅಂತ ಹೇಳಿದೆ. ಬಿ ವ್ಯಾಲ್ಯೂ ಏನಿದೆ? -20 ಇದೆ. ನನಗೆ -20 ಅಂತ ಮೈನಸ್ ಅಂತ ಬಂದ್ಮೇಲೆ ಇಲ್ಲಿ ಎರಡಕ್ಕೂ ಮೈನಸ್ ಹಾಕ್ಬೇಕು. ಇಲ್ಲಿ ಏನಾದ್ರು ಪ್ಲಸ್ ಅಂತ ಬಂತಂದ್ರೆ ಎರಡಕ್ಕೂ ಪ್ಲಸ್ ಹಾಕ್ಬೇಕು ಅಷ್ಟೇ. -10x + 1 = 0. ಇಲ್ಲಿ ಪ್ಲಸ್ ಬಂತು ಅಂದ್ರೆ ಈಗ ಇನ್ನೊಂದು ಕೇಸು, ಸೇಮ್ ಕೇಸೇ ತಗೊಂತೀನಿ ನೋಡಿ. +20x + 1 = 0 ಈ ರೀತಿ ಇತ್ತು ಅಂದ್ರೆ ಸೇಮ್ 100 ಬರುತ್ತೆ. ಈಗ ನಾನು
2 ನಂಬರ್ಸ್ನ ಚೂಸ್ ಮಾಡಬೇಕು. ಈಗ +20 ಇರೋದ್ರಿಂದ ಸಾರಿ ಇಲ್ಲಿ +100 ಇದೆ, ಎರಡಕ್ಕೂ ಪ್ಲಸ್ ಇರುತ್ತೆ, ಇಲ್ಲ ಎರಡಕ್ಕೂ ಮೈನಸ್ ಇರುತ್ತೆ. ಎರಡಕ್ಕೂ ಯಾವಾಗ ಪ್ಲಸ್ ಇರುತ್ತೆ ಅಂದ್ರೆ ಬಿ ವ್ಯಾಲ್ಯೂ ಪ್ಲಸ್ ಇದ್ದಾಗ, ಎರಡಕ್ಕೂ ಯಾವಾಗ ಮೈನಸ್ ಇರುತ್ತೆ ಅಂದ್ರೆ ಬಿ ವ್ಯಾಲ್ಯೂ ಮೈನಸ್ ಇದ್ದಾಗ. ಬಟ್ ಇಲ್ಲಿ ಬಿ ವ್ಯಾಲ್ಯೂ ಏನಿದೆ, ಪ್ಲಸ್ ಇದೆ, ಸೊ ಎರಡಕ್ಕೂ ಪ್ಲಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಿ ವ್ಯಾಲ್ಯೂ ಮೈನಸ್ ಇತ್ತಾ, ಸೊ ಇಲ್ಲಿ ಎರಡಕ್ಕೂ ಮೈನಸ್ ಇರುತ್ತೆ. ಇದು ಸಿಂಪಲ್ ಟ್ರಿಕ್. ಈ ಟ್ರಿಕ್ ನ ನೀವು ಆರಾಮಾಗಿ ಫಾಲೋ ಮಾಡಿದ್ರೆ ಈ ರೀತಿ ಬರೆಯೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ಬೋದು ನೀವು. ನೋಡಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇವೆರಡು ಪ್ರಾಡಕ್ಟ್ ಏನಾಗುತ್ತೆ, ಫ್ಯಾಕ್ಟರ್ಸ್ಗೆ ಪ್ಲಸ್ಸೇ ಬರುತ್ತೆ ಅಂತ ನಾನು ಥಿಂಕ್ ಮಾಡ್ಬಿಡ್ಬೋದು. ಇದನ್ನೇ ನೀವು ಎಲ್ಲಾ ಪ್ರಾಬ್ಲಮ್ಸ್ ಬಂದಿರೋದ್ರಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಅಂದ್ರೆ ಈ ರೀತಿ ಮಾಡ್ಕೊಂಡು ನೋಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ಟ್ರಿಕ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೊಂತೀನಿ. ಸೊ ಇದು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ನಾನು 4th ಚಾಪ್ಟರ್ ವರೆಗೂ ಕಂಪ್ಲೀಟ್ ಮಾಡಿದ್ದೀನಿ. ಸೊ 5th ಚಾಪ್ಟರ್ದು ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು ಆ ವಿಡಿಯೋ ಹಾಕ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೈಸ್. ಲೆಟ್ ಮೀ ವೈಂಡ್ ಅಪ್ ದಿಸ್ ವಿಡಿಯೋ.